ಜಟಿಲ ಆಗ್ತಾ ಇಲ್ಲ. ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ಗ್ರೌಂಡು ಕೇರಳ ಸರ್ಕಾರ. ಅವ್ರಿಗೇನು ಸಂಬಂಧ ಇದೆ? ದೂರು ಕೊಟ್ಟಿರುವವನು ಒಬ್ಬ ಮುಸ್ಲಿಂ ಅಂತ ಹೇಳ್ತಾನೆ. ಆ ದೂರುದಾರ ಏನು ದೂರು ಕೊಟ್ಟಿರೋ ಟೈಮಲ್ಲಿ ಹೇಳ್ತಾನೆ ನಾನೊಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂಥವ್ರು ಅಂತ ಹೇಳ್ತಾರೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲದಂತಹ ಒಬ್ಬ ವಿರೋಧ ಪಕ್ಷದ ನಾಯಕ ಇವತ್ತು ನಾವು ಅವರನ್ನು ವಿಧಾನಸಭೆಯ ವಿಪಕ್ಷ ನಾಯಕ ಅಂತ ಒಪ್ಕೊಳ್ತಾ ಇದ್ದೀವಲ್ಲ, ಎಂತಹ ದುರ್ದೈವ ಅಲ್ವಾ ಇದು? ಎಂತಹ ದುರ್ದೈವ ಇಲ್ಲಲ್ವದು? ಕೇರಳ ಸರ್ಕಾರ ಇದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡಿದೆ ಅಂತ ಹೇಳ್ತಾರಲ್ಲ ಇವರು. ಕೇರಳ ಏನು ಪಾಕಿಸ್ತಾನದಲ್ಲಿದೆಯಾ ಅಥವಾ ಅಫ್ಘಾನಿಸ್ತಾನದಲ್ಲಿದೆಯಾ, ಅಮೇರಿಕಾದಲ್ಲಿದೆಯಾ? ಕೇರಳ ಸರ್ಕಾರವು ಸಹ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆ ಒಂದು ಅವಿಭಾಜ್ಯ ಅಂಗ. ನಮಸ್ತೆ ಸ್ನೇಹಿತರೆ. ಮುಚ್ಚಿಟ್ಟ ಸತ್ಯ ಹೊರಗಡೆ ಬರ್ತಾ ಇದೆ. ಇವತ್ತು ಅಥವಾ ನಾಳೆ ಎಲ್ಲವೂ ಸಹ ಬಯಲಾಗ್ತಾ ಇದೆ. ಇದರ ಮಧ್ಯೆ ಜವಾಬ್ದಾರಿಯುತವಾದಂತಹ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಒಂದು ಸಂವಿಧಾನಬದ್ಧವಾಗಿ ಒಂದು ವಿಪಕ್ಷ ಸ್ಥಾನದಲ್ಲಿ ಕೂತಿರುವಂಥ ಅಶೋಕ್ ಅವರು ಹೇಳ್ತಾರೆ, ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲದೆ ಹೇಳ್ತಾರೆ ದೂರು ಕೊಟ್ಟಿರುವವನು ಒಬ್ಬ ಮುಸ್ಲಿಂ ಅಂತ ಹೇಳ್ತಾನೆ. ಆ ದೂರುದಾರ ಏನು ದೂರು ಕೊಟ್ಟಿರೋ ಟೈಮಲ್ಲಿ ಹೇಳ್ತಾನೆ ನಾನೊಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂಥವ್ರು ಅಂತ ಹೇಳ್ತಾರೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲದಂತಹ ಒಬ್ಬ ವಿರೋಧ ಪಕ್ಷದ ನಾಯಕ ಇವತ್ತು ನಾವು ಅವರನ್ನು ವಿಧಾನಸಭೆಯ ವಿಪಕ್ಷ ನಾಯಕ ಅಂತ ಒಪ್ಕೊಳ್ತಾ ಇದ್ದೀವಲ್ಲ, ಎಂತಹ ದುರ್ದೈವ ಅಲ್ವಾ ಇದು? ಎಂತಹ ದುರ್ದೈವ ಇಲ್ಲಲ್ವದು? ಕೇರಳ ಸರ್ಕಾರ ಇದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡಿದೆ ಅಂತ ಹೇಳ್ತಾರಲ್ಲ ಇವರು. ಕೇರಳ ಏನು ಪಾಕಿಸ್ತಾನದಲ್ಲಿದೆಯಾ ಅಥವಾ ಅಫ್ಘಾನಿಸ್ತಾನದಲ್ಲಿದೆಯಾ, ಅಮೇರಿಕಾದಲ್ಲಿದೆಯಾ? ಕೇರಳ ಸರ್ಕಾರವು ಸಹ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆ ಒಂದು ಅವಿಭಾಜ್ಯ ಅಂಗ. ಕೇರಳ ಸರ್ಕಾರದಲ್ಲೂ ಸಹ ಕೇರಳದಿಂದಲೂ ಸಹ ಅಲ್ಲಿ ಭಕ್ತಾದಿಗಳು ಬರ್ತಾರೆ ಅನ್ನೋ ವಿಚಾರಕ್ಕಾಗಿ ಧನಂಜಯ್ ಅವರು ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಕೇರಳ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ಅಂತಂದರೆ ಕೇರಳ ಸರ್ಕಾರ ಸಪೋರ್ಟ್ ಮಾಡ್ತಾ ಇರೋದು ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ಒಬ್ಬ ವಿಪಕ್ಷ ನಾಯಕ ಮಾತನಾಡ್ತಾನೆ ಅಂತಂದರೆ ಇದಕ್ಕಿಂತ ದೌರ್ಭಾಗ್ಯ, ಇದಕ್ಕಿಂತ ದುರಂತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ? ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಇವರೆಲ್ಲನೂ? ನೋಡಿ, ನಿನ್ನೆಯ ದಿವಸ ಕಂಟಿನ್ಯೂಸ್ ಆಗಿ SIT ತಂಡ ಏನು ಕಾರ್ಯಾಚರಣೆ ಮಾಡ್ತಾ ಇದೆ, ಯಾರು ಆ ದೂರುದಾರನನ್ನು ಕರ್ಕೊಂಡೋಗಿ ಸ್ಥಳಗಳನ್ನು ಮಾರ್ಕ್ ಮಾಡ್ತಾ ಇದ್ದಾರಲ್ಲ, ಸ್ಥಳಗಳನ್ನು ಮಾರ್ಕ್ ಮಾಡ್ತಾ ಇರುವಂಥ ವಿಚಾರಗಳು ಮೀಡಿಯಾಗಳಲ್ಲಿ ಬರ್ತಾ ಇದ್ದಾರೆ, ಲೈವ್ ವಿಡಿಯೋದಲ್ಲಿ ಬರ್ತಾ ಇದೆ. ಇಂತಹ ವಿಚಾರಗಳು ಯಾವತ್ತಿಗೂ ಸಹ ನಮ್ಮ ಕರ್ನಾಟಕದಲ್ಲಿ ನಡೆದಿರಲಿಲ್ಲ. ಇಂತಹ ಘಟನೆಗಳು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ಒಬ್ಬ ವಿಪಕ್ಷ ನಾಯಕ ಮಾತನಾಡ್ತಾ ಇರುವಂತಹ ವಿಚಾರಗಳನ್ನು ನೋಡಿದಾಗ ನಮಗೆ ನಾವೇ ನಾಚಿಕೆ ಪಡಬೇಕಾದಂಥ ಪರಿಸ್ಥಿತಿ ಅಲ್ವಾ? ಯಾವ ಸ್ಥಿತಿನಲ್ಲಿದ್ದೀವಿ ಭಾರತೀಯರು ನಾವು? ಒಂದು ರಾಷ್ಟ್ರೀಯ ಪಕ್ಷವಾಗಿ, ಜಗತ್ತಿನ ಅತಿ ದೊಡ್ಡ ಪಕ್ಷವಾಗಿ ಇವತ್ತು ಒಂದು ಆ ಪಕ್ಷದ ವಿರೋಧ ಪಕ್ಷದ ನಾಯಕ, ಒಬ್ಬ ಶಾಸಕ ಅಲ್ಲ ಅವರು, ವಿರೋಧ ಪಕ್ಷದ ನಾಯಕ, ಗೃಹ ಸಚಿವರಾಗಿದ್ದಂಥವರು ಇವತ್ತು ಈ ವಿಚಾರದಲ್ಲೂ ಸಹ ಹಿಂದೂ ಮುಸ್ಲಿಂ ಮಾಡ್ತಾರೆ ಅಂತಂದರೆ, ಧರ್ಮದ ನಡುವೆ ದ್ವೇಷ ಹಚ್ತಾರೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕಲ್ವ ನಾವು? ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡಬೇಕಲ್ಲ ನೀವು? ಇದರಲ್ಲಿ ತಪ್ಪಿತಸ್ಥ ಯಾರು? ಅಥವಾ ದೂರದಾರನೇ ಸುಳ್ಳು ಹೇಳ್ತಾ ಇದ್ದಾನ, ಅಥವಾ ಅಸ್ಥಿ ಪಂಜರಗಳು ಸಿಗಲ್ವಾ, ದಾರಿ ತಪ್ಪಿಸ್ತಾ ಇದ್ದಾನ? ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರ್ತಾ ಇದೆಯಲ್ಲ, ಅಲ್ಲಿವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಂಗಿಲ್ವಲ್ಲ? ಅಲ್ಲಿವರೆಗೂ ಯಾರು ಅಂದ್ಕೊಂಡಿದ್ರು ಒಬ್ಬ ಅನಾಮಿಕ ಬರ್ತಾರೆ, ಈ ಥರ ದೂರು ಕೊಡ್ತಾರೆ, ಈ ಥರ SP ಗೆ ದೂರು ಕೊಡ್ತಾರೆ, ವಕೀಲರ ಜೊತೆ ಬರ್ತಾರೆ, ದೂರು ಕೊಡ್ತಾರೆ ಅಂತ ಯಾರಾದರೂ ತಿಳ್ಕೊಂಡಿದ್ರಾ? ಯಾರೂ ತಿಳ್ಕೊಂಡಿರಲಿಲ್ಲ. ಅಂತಹ ಸಿಚುವೇಶನ್ ಇವತ್ತು ಕ್ರಿಯೇಟ್ ಆಗಿದೆ. ಕಳೆದ 1 ತಿಂಗಳಿಂದ ನಡೆಯಬಾರದಂತಹ, ಯಾರು ಊಹಿಸ್ಕೊಳ್ಳಲಾಗದಂತಹ ಘಟನೆಗಳು ನಡೀತಾ ಇದ್ದಾವೆ. ಅದನ್ನು ಸೂಕ್ಷ್ಮವಾಗಿ ಒಂದು ರಾಷ್ಟ್ರೀಯ ಪಕ್ಷದ ವಿಪಕ್ಷ ನಾಯಕ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗಿತ್ತು. ಪ್ರೆಸ್ ಮೀಟ್ ಮಾಡಿ ಹೇಳುವಂಥದ್ದು, ದಾರಿ ತಪ್ಪಿಸುವಂಥದ್ದು, ದ್ವೇಷವನ್ನು ಹುಟ್ಟು ಹಾಕುವಂಥದ್ದು ಯಾಕೆ? ಯಾರೂ ಸಹ ಇದನ್ನು ಪ್ರಶ್ನೆ ಮಾಡೋದಿಲ್ವಾ? ಸರ್ಕಾರದ ಮೇಲೆ ಒತ್ತಡ ಏರಿ SIT ರಚನೆ ಆಗಿದೆ, ಸಂವಿಧಾನಬದ್ಧವಾಗಿ SIT ರಚನೆ ಆಗಿದೆ. ನಿನ್ನೆ ಅನುಪಮಾ ಶರಣೆ ಅವರು ಏನೋ ಒಂದು ಪ್ರೆಸ್ ಮೀಟ್ ಮಾಡ್ತಾರಂತೆ, ಅದರಲ್ಲಿ ಅವ್ರು ಹೇಳ್ತಾರೆ SIT ಮುಖ್ಯಸ್ಥರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಸಮಿತಿ ರಚನೆ ಆಗೋದಕ್ಕಿಂತ ಮುಂಚೆ ಇವರು ಯಾವುದೇ ಬರಲಿಲ್ಲ,
DYSP ಆಗಿದ್ದಂಥವ್ರು ರಾಜೀನಾಮೆ ಕೊಟ್ಟೋದಂಥವ್ರು ಎಲೆಕ್ಷನಲ್ಲಿ ಬೆಂಡೆಕಾಯಿ ಏನು ಚಿಹ್ನೆ ಇಟ್ಕೊಂಡು ಎಲೆಕ್ಷನ್ ಸ್ಪರ್ಧೆ ಮಾಡಿ ಹೋದಂಥವ್ರು ನಿನ್ನೆ ದಿವಸ SIT ತನಿಖೆ ಪ್ರಾರಂಭ ಆದ ನಂತರ ಅನುಪಮಾ ಶೆಣೈಯವರು ಪ್ರೆಸ್ ಮೀಟ್ ಮಾಡ್ತಾರೆ. ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ? ನಮ್ಮ ಮಾಧ್ಯಮಗಳು ಈ ಸಮಯದಲ್ಲೂ ಸಹ ಸತ್ಯವನ್ನು ಮುಚ್ಚಿಡುವಂತಹ ಕೆಲಸ, ಈ ಸಮಯದಲ್ಲೂ ಸಹ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದೆ. ಏನು ನೀರು ನೀರು ಹಾಲು ಹಾಲು ಅಂತ ಏನು ಹೇಳ್ತೀವಲ್ಲ, ಆ ರೀತಿ ಇನ್ನೊಂದು ಸ್ವಲ್ಪ ದಿನ, ಒಂದು ವಾರದಲ್ಲಿ ಎಲ್ಲವೂ ಸಹ ಬಯಲಾಗಲಿದೆ. ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಇದ್ದಾರಲ್ಲ, ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಒಂದು ವೇಳೆ ಯಾರು ಆ ದೂರುದಾರ ಯಾವುದೇ ಬುರುಡೆಯನ್ನು ತೆಗೆದಿಲ್ಲ, ಅಸ್ಥಿಪಂಜರ ತೆಗೆದಿಲ್ಲ ಅಂತಂದರೆ ಎಲ್ಲ ಹೋರಾಟಗಾರರು ಇವತ್ತೇನು ಆರೋಪ ಮಾಡ್ತಾ ಇರುವಂಥದ್ದು, ಸುಪ್ರೀಂ ಕೋರ್ಟ್ ವಕೀಲರು ವಾದ ಮಾಡ್ತಾ ಇರುವಂಥದ್ದು ಎಲ್ಲವೂ ಸಹ ಫೇಲ್ ಆಗುತ್ತೆ. ಎಲ್ಲರೂ ಬಾಯಿ ಮುಚ್ಚಬೇಕಾಗುತ್ತೆ. ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ವಾಸ್ತವ ಸತ್ಯಗಳು. ನಾವು ಎಲ್ಲಿಯವರೆಗೂ ಸತ್ಯವನ್ನು ನಂಬ್ಕೊಂಡು ನಾವು ಹೋಗ್ತೀವೋ ಅಲ್ಲಿಯವರೆಗೂ ನಾವು ಸತ್ಯಮೇವ ಜಯತೆ ಅಂದ್ಕೊಂಡು ನಾವು ಹೋಗ್ತೀವೋ ಸತ್ಯ ಒಂದು ದಿವಸ ಉಳಿಯುತ್ತೆ. ದೂರುದಾರ ಸುಳ್ಳು ಹೇಳ್ತಾ ಇರ್ಬೋದು, ಅಥವಾ ಧನಂಜಯ ಅವರು ಹೇಳಿದ್ರಲ್ಲ, ದೂರುದಾರ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇರ್ಬೋದು. ಇವಾಗೇನು ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಅಸ್ಥಿ ಪಂಜರ ಸಿಗದೇ ಇರ್ಬೋದು, ಏನು ಬೇಕಾದರೂ ಆಗ್ಬೋದು. ಸಿಕ್ಕಿದ್ರೂ ಸಹ ಅದು ಏನಾಗುತ್ತೆ, ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಪ್ರಾರಂಭ ಆಗುತ್ತಲ್ಲ, ಎಲ್ಲವೂ ಸಹ ಬಟಾ ಬಯಲಾಗುವಂತಹ ಸಮಯದಲ್ಲಿ ಇವತ್ತು ನಾವು ಮಾಡಬೇಕಾಗಿರುವಂಥ ಪ್ರಜೆಗಳೇನು ಗೊತ್ತಾ, ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕುತ್ಕೊಂಡು ಅಲ್ಲಿ ಏನು ನಡೀತಾ ಇದೆ, ಸಂವಿಧಾನಬದ್ಧವಾಗಿ ಏನು ನಡೀತಾ ಇದೆ ಅದನ್ನು ನಾವು ನೋಡಬೇಕೇ ಹೊರತು ಅದನ್ನು ಟೀಕೆ ಮಾಡುವಂತಹ ಕೆಲಸ ಇವತ್ತು ಧರ್ಮದ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಅಶೋಕ್ ಅವರು ಮಾಡ್ತಾ ಇದ್ದಾರಲ್ಲ. ಭಾರತೀಯ ಜನತಾ ಪಕ್ಷದ ಮಾಜಿ ಸಂಸದರುಗಳು, ಹಾಲಿ ಸಚಿವರುಗಳು ಕುತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಅಂತಂದರೆ ಇವರ ಜವಾಬ್ದಾರಿ ಎಷ್ಟಿದೆ. ಸುಮಾರು 14 ಕಡೆ ಮಾರ್ಕ್ ಮಾಡಿರುವಂಥ ವಿಚಾರಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಲೈವ್ ತೋರಿಸ್ತಾ ಇರುವಂತಹ ವಿಚಾರಗಳನ್ನು ಇಟ್ಕೊಂಡು ಇವರು ಪ್ರೆಸ್ ಮೀಟ್ ಮಾಡ್ತಾರೆ ಅಂತಂದರೆ ನಿಜಕ್ಕೂ ಇವರು ಇಂತಹ ನಾಯಕರು, ರಾಜಕೀಯ ನಾಯಕರು ಅನ್ನಿಸ್ಕೊಂಡಿರೋರು, ಜನಪ್ರತಿನಿಧಿಗಳು ಅನ್ನಿಸ್ಕೊಂಡಿರೋರು, ಸಂವಿಧಾನಬದ್ಧವಾಗಿ ವಿರೋಧ ಪಕ್ಷದ ನಾಯಕರು ಅನ್ನಿಸ್ಕೊಂಡಿರೋರು ಇವರನ್ನು ನೋಡ್ತಾ ಇದ್ದರೆ ನಿಜವಾಗೂ ನಾವು ತಲೆ ತಗ್ಗಿಸುವಂತಹ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವೇ ಕಟ್ಟಿರುವಂತಹ, ನಾವೇ ರಚಿಸಿರುವಂತಹ ಸಂವಿಧಾನಬದ್ಧವಾಗಿ SIT ರಚನೆ ಆಗಿದೆ ರೀ. ವಿಚಾರ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥದ್ದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡಿ ಮಾತಾಡದೇ ಇರುವಂಥದ್ದು, ನಾವು ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಅಭಿವ್ಯಕ್ತಿ ಸ್ವತಂತ್ರವನ್ನು ಹರಣ ಮಾಡ್ತಾ ಇದ್ದಾರೆ, ಸರ್ವಾಧಿಕಾರ ನಡೀತಾ ಇದೆಯಾ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಯಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಆಗೋದಕ್ಕೆ ಅವರು ಅರ್ಹರಲ್ಲ. ಆದಷ್ಟು ಬೇಗ ಭಾರತೀಯ ಜನತಾ ಪಕ್ಷದವರು ಅವರನ್ನು ಬದಲಾವಣೆ ಮಾಡಿದ್ರೆ ಎಷ್ಟು ಸೂಕ್ತ. ಹಿಂದೆ ಅವರು ಗೃಹ ಸಚಿವರಾಗಿದ್ದಾಗ ವಿಧಾನಸಭೆಯಲ್ಲಿ ಹೇಳ್ತಾರೆ, ಅವರು ಬಜರಂಗ ದಳದವರ ಮೇಲೆ ರೌಡಿ ಶೀಟರ್ ಮಾಡಿದ್ದು ನಾನೇ ಅಂತ ಹೇಳ್ತಾರೆ. ಅವರು ಇವತ್ತು ಹೇಳ್ತಾರೆ ಹಿಂದೂಗಳ ರಕ್ಷಣೆ ಅಂತ ಹೇಳ್ತಾರೆ. ಇವರ ಮಾತುಗಳನ್ನು ಯಾವ ರೀತಿ ನಂಬಬೇಕು, ಇವರ ಮಾತುಗಳನ್ನು ಯಾವ ರೀತಿ ನಾವು ನಂಬಬೇಕು, ಯಾವ ರೀತಿ ಬಿಡಬೇಕು ಅನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರಲ್ಲಿದೆ. ಇವರಿಗೆ ಅಧಿಕಾರ ಮುಖ್ಯನೇ ಹೊರತು ಬದ್ಧತೆ ಅನ್ನೋದಿಲ್ಲ, ಅಧಿಕಾರ ಮುಖ್ಯನೇ ಹೊರತು ಮೌಲ್ಯಗಳಿಲ್ಲ, ನೈತಿಕತೆ ಇಲ್ಲ, ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಿಲ್ಲ. ಅಧಿಕಾರಕ್ಕೆ ಬರಬೇಕು, 2028ಕ್ಕೆ ನಾವು ಅಧಿಕಾರಕ್ಕೆ ಬರಬೇಕು, ಅದಕ್ಕೋಸ್ಕರವಾಗಿ ವಿರೋಧ ಪಕ್ಷದ ನಾಯಕನಾಗಿ ನಾನೇನೋ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂತೇಳಿ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.